ಸರ್, ಈಗ ಯಡಿಯೂರಪ್ಪ ಅವ್ರ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಇಶ್ಯೂ ಆಗಿದೆ. ಏನೇನ್ ಸಾಧ್ಯತೆಗಳಿರ್ತವೆ ಈ ಸಮಯಕ್ಕೆ, ಈ ಸಂದರ್ಭಕ್ಕೆ ಸರ್? ಹೀಗೆ ಅವರು ಒಂದು ಪ್ರಭಾವಿ ಎಕ್ಸ್ ಚೀಫ್ ಮಿನಿಸ್ಟ್ರು, ದೆನ್ ಅವ್ರ ಮಗ ಸ್ಟೇಟ್ ಬಿಜೆಪಿ ಪಕ್ಷದ ಅಧ್ಯಕ್ಷರು ಮತ್ತು MP ಅವ್ರ ಪಕ್ಷ ಅವ್ರ ಪಾರ್ಟಿನವರು ಅಪೋಸಿಷನ್ ಲೀಡರ್ ಆಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಸೊ ಅಧಿಕಾರ ಇರೋ ಒಂದು ಪ್ರಭಾವಿ ಅವರು, ಅಧಿಕಾರ ಮತ್ತು ಎಲ್ಲಾ ತರ ಮೆಟೀರಿಯಲ್ ಅಟ್ ಇಸ್ ಡಿಸ್ಪೋಸಲ್ ಇದೆ. ಸೊ ಈಗ ವಾರೆಂಟ್ ಇಶ್ಯೂ ಆಗಿದೆ. ಆಲ್ ದಿಸ್ ಈ ಡೆವಲಪ್ಮೆಂಟ್ ಎಲ್ಲ ನೋಡಿದ್ರೆ ಹುಡುಗಿ ನೊಂದ ಬಾಲಕಿ ಅವರ ಅಣ್ಣ ಹೈಕೋರ್ಟ್ಗೆ ಇವ್ರನ್ನ ಬಂಧಿಸಬೇಕು, ನಮ್ಗೆ ನ್ಯಾಯ ಕೊಡಿಸ್ಬೇಕು, ತನಿಖೆ ಮಾಡ್ಬೇಕು ಅನ್ನೋದೆಲ್ಲ ಕೇಳಿ ಒಂದು ರಿಟ್ ಅರ್ಜಿ ಸೋಮವಾರ ಹಾಕ್ತಾರೆ. ಸೋಮವಾರ ಅಂದ್ರೆ 10ನೇ ತಾರೀಕು. ತದನಂತರ ನಿನ್ನೆ ಏನಾಗುತ್ತೆ, ಅವರೆಲ್ಲ ನಿನ್ನೆ ಅದನ್ನ ಕ್ವಾಶ್ ಮಾಡ್ಬೇಕಂದು ಹೈಕೋರ್ಟ್ಗೆ ಅವರು ಒಂದು ಅರ್ಜಿ ಹಾಕ್ತಾರೆ. ನಿನ್ನೆ ಪೊಲೀಸರು 41A CRPC ನಲ್ಲಿ ಒಂದು ನೋಟಿಸ್ ಕೊಡ್ತಾರೆ. ಅದಕ್ಕೆ ಅವ್ರು ಹಾಜರಾಗೋದಿಲ್ಲ. ಅದರಿಂದ CID ನವರು ಪೋಕ್ಸೋ ಕೋರ್ಟ್ಗೆ ಹೋಗಿ ವಾರೆಂಟ್ ಕೊಡ್ಬೇಕಂತಾರೆ. ವಾರೆಂಟ್ ಇಶ್ಯೂ ಆಗಿದೆ. ಈಗ ಸಾಧ್ಯತೆ ಏನಿದ್ದಾರೆ, ಪೊಲೀಸರು ಮನ್ಸಿಟ್ರೆ ಹಿಡಿಬಹುದು. ಅವ್ರು ಡೆಲ್ಲಿನಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಇಟ್ಸ್ ಆಲ್ ಟೋಟಲಿ ಅಂಡರ್ ದ ಕಂಟ್ರೋಲ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ CID. ಅವರು ಇಟ್ಸ್ ಅ ಮೈಟಿ ಆರ್ಗನೈಸೇಷನ್. ಅವ್ರ ಹತ್ರ ಎಲ್ಲಾ ಇನ್ಫ್ರಾಸ್ಟ್ರಕ್ಚರು ಇದೆ. ಸೊ ಇದ್ರಲ್ಲಿ ಏನ್ ಕಾಣುತ್ತೆ, ಕಾನೂನು ದೊಡ್ಡದು. ನಮ್ಮ ದೇಶದಲ್ಲಿ ನ್ಯಾಯಾಲಯವು ನ್ಯಾಯ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದಕ್ ಮೇಲೆ ಈಗ ಲಾ ಕೀಪರು, ಲಾ ಬ್ರೇಕರು, ಲಾ ಬ್ರೇಕರ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಲಾ ಇರೋ ಕೀಪರ್ ಪೊಲೀಸರು ಏನ್ ಮಾಡಕ್ಕಾಗತ್ತೆ? ಸೊ ಲಾ ಮೇಕರ್, ಲಾ ಕೀಪರ್, ಲಾ ಬ್ರೇಕರ್, ಇದು ಇಂಟ್ರಿಕಸಿಸ್ ಇಲ್ಲಿ ನೋಡಿದ್ರೆ ನಾವು ನೋಡ್ಬೇಕು ಕಾನೂನು ರೀತಿ ಏನಾಗುತ್ತೆ. ಸರ್, ಈಗ ಸಿಐಡಿ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತ CIDಯೇ ವಾರೆಂಟ್ ಇಶ್ಯೂ ಮಾಡಿ ಅಂತ ಹೇಳಿ ಕೋರ್ಟ್ಗೆ ಹೇಳಿರೋದು. ಕೋರ್ಟ್ ಈಗ ಅದಕ್ಕೆ ಓಕೆ ಅಂತ ಹೇಳಿರೋದ್ರಿಂದಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅವ್ರನ್ನ ಬಂಧಿಸೋ ಸಾಧ್ಯತೆ ಇದೆಯಲ್ಲ ಸರ್? ಎಸ್, ಅಧಿಕಾರ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ. ಡೆಲ್ಲಿನಲ್ಲಿ ಇವರು ಕೌಂಟರ್ ಪಾರ್ಟ್ ಇರ್ತಾರೆ. ಒಂದ್ ಕ್ಷಣದಲ್ಲಿ ಅವ್ರು ಎಲ್ಲಿದ್ದಾರೆ ಎಂದು ಮೊಬೈಲ್ ನಂಬರ್ ಗೊತ್ತಾದ್ರೆ ಗೊತ್ತಾಗ್ಬಿಡುತ್ತೆ. ಎಲ್ಲಿದ್ದಾರೆ ಅನ್ನೋದು ಅಸರ್ಟೈನ್ ಮಾಡೋದು 5 ನಿಮಿಷ ವಿಷಯ. ಈಗ ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸೊ ಇವ್ರ ಕೌಂಟರ್ ಪಾರ್ಟ್ ಅಲ್ಲಿ ಇರೋ ಪೊಲೀಸರಿಗೆ ಹೇಳಿ ಬಂಧಿಸಬಹುದು. ಆಲ್ ದಿ ಕಮಾಂಡ್. ಸೊ ಯಾವ ಮಟ್ಟಕ್ಕೆ ಯಾವ್ದು ವರ್ಕ್, ಅದಕ್ಕೆ ನಾನು ಹೇಳಿದ್ದು ಲಾ ಮೇಕರು, ಲಾ ಬ್ರೇಕರು. ಸೊ ಇನ್ ಬಿಟ್ವೀನ್ ಲಾ ಕೀಪರ್ ಯಾರು? CID ನವರು. ಆಯ್ತಾ? ಆದ್ರೆ ಇದಕ್ ಮೇಲೆ ಅವರು ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಈ ವಾರಂಟ್ ಅನ್ನ ತಡೆ ಮಾಡಿ ಅಂತ ಕೇಳ್ಬೋದು. ಹೈಕೋರ್ಟ್ಗೆ ಹೋಗ್ಬೋದು. ಏನೆಲ್ಲ ಕಾನೂನಲ್ಲಿ ಏನೆಲ್ಲ ಅವಕಾಶಗಳಿರುತ್ತೋ ಅವ್ರಿಗೂ ಅವಕಾಶವನ್ನು ಬಳಸ್ಕೊಳ್ತಾರಲ್ಲ. ಖಂಡಿತ. ಬಾಲನ್ ಸರ್, ಈಗ ಈ ಬಾಲಕಿಯ ತಾಯಿ ದೂರು ಕೊಟ್ಟಿದ್ದು, ಆದ್ರೆ ಆ ಬಾಲಕಿ ತಾಯಿ ಈಗ ತೀರ್ಕೊಂಡಿದ್ದಾರೆ. ಹೀಗಿರುವಾಗ ಈ ಪ್ರಕರಣ ಮುಂದಕ್ಕೆ ಹೆಂಗ್ ಹೋಗ್ಬೋದು ಅಂತ? ಆ ಬಾಲಕಿ ನ್ಯಾಯಾಧೀಶರ ಮುಂದೆ 164 ಸಬ್ಸೆಕ್ಷನ್ 5 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ನಾವು ನನ್ನ ತಾಯಿ ಇಂಥದವ್ರ ಮನೆಗೆ ಹೋದ್ವಿ, ಇಂಥ ಟೈಮ್, ಇಂಥ ದಿನಾಂಕ, ಅಲ್ಲಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು, ನನ್ನನ್ನು ರೂಮ್ಗೆ ಕರೆದುಕೊಂಡು ಹೋದ್ರು, ಒಳಗಡೆ ಬಂದು ಲಾಕ್ ಮಾಡಿಕೊಂಡು ನನ್ನ T-ಶರ್ಟ್ ಒಳಗಡೆ ಕೈ ಬಿಟ್ರು, ಸ್ಕ್ಯೂಸ್ ಮಾಡಿದ್ರು ಅನ್ನೋದೆಲ್ಲ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಅದು ರೆಕಾರ್ಡ್ ಆಗಿದೆ. ಸೊ ಅದಕ್ಕೆ ಭಾರಿ ವೆಯ್ಟ್ ಇರುತ್ತೆ. ಈಗ ಅಲ್ಲಿ CCTV ಫುಟೇಜ್ ಇದೆ. ಟವರ್ ಡಂಪ್ ಹಾಕಿದ್ರೆ ಅವರು CDR ರಿಪೋರ್ಟ್ಸ್ ಬರುತ್ತೆ. ಮತ್ತೆ ಯಾವುದು ಅವ್ರ ಮೊಬೈಲ್ ಫೋನ್ ಅಲ್ಲಿನೂ ರೆಕಾರ್ಡ್ ಆಗಿದೆ, ವಾಯ್ಸ್ ರೆಕಾರ್ಡ್ ಆಗಿದೆ. ಅದು ವಾಯ್ಸ್ ಧ್ವನಿ ಕಂಪ್ಯಾರಿಸನ್ಗೆ ಇವ್ರದ್ದು ಸ್ಯಾಂಪಲ್ ವಾಯ್ಸ್ ತೆಗಿಬೇಕು.
ಸೊ ಟೆಕ್ನಿಕಾಲಿಟಿ ಇದೆ. ನಾವು ಏನು 5ರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲ, ಇದು ಮಾಡರ್ನ್ ವರ್ಲ್ಡ್ ಅಲ್ಲಿ ಇದ್ವಿ. ಯಾರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಪ್ರತಿ ಒಂದು ರೆಕಾರ್ಡ್ ಆಗ್ತಾ ಇದೆಲ್ಲ. ಕರೆಕ್ಟ್ ಸರ್. ಈಗ 3 ತಿಂಗಳ ಹಿಂದೆ ದಾಖಲಾದ ಪ್ರಕರಣ ಇದು. ಈ ಸಂದರ್ಭಕ್ಕೆ ಈಗ ತಕ್ಷಣಕ್ಕೆ ಅವ್ರನ್ನ ಬಂಧನ ಮಾಡಬೇಕು ಅನ್ನೋದೆಲ್ಲ ಪೊಲಿಟಿಕಲ್ ಅನ್ನೋದು ಒಂದಿಷ್ಟು ಚರ್ಚೆ ಸರ್. ಈಗ ಕರೆಕ್ಟು. ಈಗ ಅದೇ ನಾನು ಹೇಳಿದ್ದು, ಈಗ ಸಾಮಾನ್ಯವಾಗಿ ಒಬ್ಬರ ಮೇಲೆ ಕೊಟ್ಟಿದ್ರೆ ಮಾರನೇ ದಿವ್ಸನೇ ಹೋಗಿ ಎತ್ಕೊಂಡು ಬಂದು ಹಾಕಿ ಜಾಡ್ಸ್ ಬರೋರು ಹೋಗೋರೆಲ್ಲ ಒದ್ದು ಒಳಗಡೆ ಹಾಕ್ತಾರೆ. ಅದು ನಡೆಯಕ್ ಸಾಧ್ಯ ಇಲ್ಲ. ಇವು ಪ್ರಭಾವಿ ಪೊಲಿಟಿಕಲ್ ಫ್ಯಾಮಿಲಿ, ಎಲ್ಲಾ ಸ್ಟ್ರೆಂತ್ ಇರೋರು, ಸೊ ಎಲ್ಲಾ ಪವರ್ ಇರೋರು, ಇವ್ರನ್ನ ಅಷ್ಟು ಸುಲಭವಾಗಿ ನಮ್ಮ ದೇಶದಲ್ಲಿ ಮುಟ್ಟಕ್ಕಾಗಲ್ಲ. ಅದು ಸಿಸ್ಟಮ್ ಆಗಿದೆ, ಏನು ಮಾಡಕ್ಕಾಗಲ್ಲ. ಪೊಲೀಸರನ್ನ ಬ್ಲೇಮ್ ಮಾಡೋದು ಏನಿದೆ, ಸಿಸ್ಟಮ್ ಇಸ್ ಲೈಕ್ ದಟ್. ಕರೆಕ್ಟ್. ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ, ಏನಾದ್ರೂ ಆರೋಪ ಸಾಬೀತಾದ್ರೆ ಮುಂದೇನು ಅಂತ, ಹೆಂಗಿರುತ್ತೆ ಅಂತ, ಶಿಕ್ಷೆ ಪ್ರಮಾಣ, ಮತ್ತೊಂದು ಮಗದೊಂದು ಎಲ್ಲ ಇದು ಏನಾಗುತ್ತೆ, ಈಗ ತನಿಖೆ ಹೆಂಗ್ ಮಾಡ್ತಾರೆ, ತನಿಖೆ ಆದ್ಮೇಲೆ ಪ್ರಾಸಿಕ್ಯೂಷನ್ ಹೆಂಗಾಗುತ್ತೆ ಅಂದ್ರೆ, ಈಗ ತನಿಖೆ ಅಂದ್ರೆ ಒಂದು ಒಳ್ಳೆ ಡಿಶ್ ಮಾಡ್ಬೇಕಂದ್ರೆ ಎಲ್ಲಾ ಇಂಗ್ರೀಡಿಯೆಂಟ್ ಕೊಡ್ಬೇಕು. ತುಪ್ಪ ಕೊಡ್ಬೇಕು, ಅಕ್ಕಿ ಕೊಡ್ಬೇಕು, ತರಕಾರಿ ಕೊಡ್ಬೇಕು, ಇದೆಲ್ಲ ಕೊಟ್ರೆ ಪ್ರಾಸಿಕ್ಯೂಟ್ರು ಒಂದು ಅಡಿಗೆ ಮಾಡಿ ಇಡ್ತಾನೆ. ಸೊ ಇಂಗ್ರೀಡಿಯೆಂಟ್ ಅನ್ನ ಕಲೆಕ್ಟ್ ಮಾಡೋರು ಪೊಲೀಸರು, ಅದು ಪರ್ಫೆಕ್ಟ್ ಆಗ್ಬೇಕು. ಎಲ್ಲಾ ಇಂಗ್ರೀಡಿಯೆಂಟ್ ಕೊಟ್ರೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಗೆ ಒಂದು ಒಳ್ಳೆ ಅಡಿಗೆ ಮಾಡ್ಬೋದು. ಸೊ ಆ ರಿಸಲ್ಟ್ ಅದ್ರ ಮೇಲೆ ಬರುತ್ತೆ ಸರ್. ಈಗ ತಾವು ಸಂತ್ರಸ್ತೆ, ಆ ಬಾಲಕಿ ಪರವಾದ ವಕೀಲರು, ತಮ್ಮ ಒತ್ತಾಯ ಅಥವಾ ತಮ್ಮ ಆಗ್ರಹ ಏನು ಕೊನೆಯದಾಗಿ ಸರ್? ಏನು ತಪ್ಪು ಏನು ಹೇಳ್ತಾರಲ್ಲ, ಉಪ್ಪು ತಿಂದಿರೋರು ನೀರು ಕುಡಿಲೇಬೇಕು, ನೀರು ಕುಡಿಲೇಬೇಕು. ಅದು ಇದನ್ನ ಒಪ್ಕೊಳ್ಳ, ಏನ್ ಸಮಾಜ ಎಲ್ಲೂ ಹೋಗ್ತಾ ಇದೆ. ಒಂದು ಎಕ್ಸ್ ಚೀಫ್ ಮಿನಿಸ್ಟರ್, ಒಂದು ಪ್ರಭಾವಿ 80-85 ವಯಸ್ಸಾಗಿರೋರು, ಅವ್ರ ಮನೆಗೆ ಒಂದು 17-16 ವಯಸ್ಸು ಹುಡುಗಿ ಹೋದ್ರೆ ಇಂಥದ್ದು ನಡೀತಾ ಇದೆ. ಇದನ್ನ ಕೇಳಕ್ಕೆ ನಾಚಿಕೆ ಆಗ್ತಾ ಇದೆ. ಇದು ಯಾವ ಸಮಾಜದಲ್ಲಿ ಇದ್ವಿ ನಾವು? ಈ ತರದ್ದು ಬೇರೆ ವೆಸ್ಟ್ ಅಲ್ಲಿ ನಡೆಯಕ್ಕಾಗತ್ತೆ? ಯಾಕೆ ಹೆಂಗ್ ನಡೀತಾ ಇದೆ ಇದು? ಹೆಂಗು ಇದನ್ನ ಯೋಚನೆ ಮಾಡಕ್ಕೂ ಆಗ್ತಾ ಇಲ್ಲ. ಇದು ಯಾವ ಕಾರಣದಿಂದ ಆಗುತ್ತೆ? ಎಸ್ ಥ್ಯಾಂಕ್ ಯು ಬಾಲನ್ ಅವರೇ.